ಯಜಮಾನ್ರೆ ಬಾ ನಂದೀಶ. ಡ್ರಿಂಕ್ ಆಗ್ತೀಯಾ? ಏನು ಯಜಮಾನ್ರೆ, ಯಾವತ್ತೂ ನನ್ನ ಡ್ರಿಂಕ್ಸ್ಗೆ ಕರೀತಾ ಇದ್ದವರು ಇವತ್ತು ವಿಶೇಷವಾಗಿ ಕರೀತಾ ಇದ್ದೀರಾ? ನೀನು ಡ್ರಿಂಕ್ ತೊಗೊಳ್ಳಲ್ಲ ಅಂತ ನನಗೆ ಗೊತ್ತು. ಯಾಕೆ ಇವತ್ತು ತುಂಬ ಸಂತೋಷವಾಗಿದ್ದೆ, ಅದಕ್ಕೆ ಕೇಳಿದೆ. ನೀವು ಇಷ್ಟೊಂದು ಸಂತೋಷವಾಗಿದ್ದೀರಾ ಅಂದರೆ ನಿಮ್ಗೇನೋ ಒಳ್ಳೆಯದಾಗಿದೆ ಅನ್ನಿಸ್ತಾ ಇದೆ. ಇನ್ನೂ ಆಗಿಲ್ಲ, ಆಗತ್ತೆ. ಏನು ಯಜಮಾನ್ರೆ ಅದು? ಆ ಶಿವಾನಿ ನಿಜವಾಗ್ಲೂ ಸೌತ್ ಅಮೆರಿಕಾ ರಿಟರ್ನ ಅಥವಾ ನನ್ನ ಸಸ್ಪಿಷನ್ ಪ್ರಕಾರ ಅವಳು ನಾಗಿಣಿನ ಅನ್ನೋದು ಇವತ್ತು ಕರೆಕ್ಟಾಗಿ ಗೊತ್ತಾಗುತ್ತೆ. ಹೌದಾ? ಅದೇ ಯಜಮಾನ್ರೆ ಗೊತ್ತಾಗುತ್ತೆ. ಅವಳ ರಿಯಾಲಿಟಿ ಚೆಕ್ಗೆ ಇವತ್ತು ಮುಹೂರ್ತ ಇಟ್ಟಿದ್ದೀನಿ. ಯಜಮಾನ್ರೆ ನನಗೊಂದು ಅರ್ಥ ಆಗ್ತಾ ಇಲ್ಲ. ನಿನ್ನ ಮೊಬೈಲ್ಗೆ ಒಂದು ವಿಡಿಯೋ ಬರುತ್ತೆ, ಅದನ್ನ ನೋಡಿ ಎಲ್ಲ ಅರ್ಥ ಆಗುತ್ತೆ. ನಿನ್ನ ಮುಖದಲ್ಲಿ ಕ್ಯೂರಿಯಾಸಿಟಿ ನೋಡ್ತಾ ಇದ್ರೆ ನನಗೆ ಕಿಕ್ಕಿ ಏರ್ತಾ ಇದೆ. ಆ ಪಾರ್ಕ್ನಲ್ಲಿ ಏನು ನಡೀತಾ ಇರ್ಬೋದು ಅಂತ ಯೋಚನೆ ಮಾಡ್ತಾ ಇರ್ಬೋದು. ಇಡಿಯಟ್, ಇವನು ಯಾಕೆ ಇಲ್ಲಿಗೆ ಬಂದಿದ್ದಾನೆ? ನಾನು ಎಲ್ಲಿ ಹೋದ್ರೂ ನನ್ನ ಫಾಲೋ ಮಾಡ್ಕೊಂಬರ್ತಾನೆ, ನನ್ನ ನೆಮ್ಮದಿನೆಲ್ಲ ಹಾಳು ಮಾಡ್ತಾನೆ. ನಾನು ಏನಾದರೂ ಇವನ್ ಕಣ್ಣು ಕಾಣಿಸ್ಕೊಂಡ್ರೆ ನಾನು ತ್ರಿಶೂಲ್ನ ಮೀಟ್ ಮಾಡೋ ಈ ಚಾನ್ಸ್ನೇ ಹಾಳು ಮಾಡ್ಬಿಡ್ತಾನೆ. ಸುಂದರವಾಗಬೇಕಾಗಿರೋ ಈ ಕ್ಷಣನ ನರಕ ಮಾಡ್ಬಿಡ್ತಾನೆ. ನೋ, ಅವನಲ್ಲಿರ್ಬೇಕಾದ್ರೆ ನಾನು ಅಲ್ಲಿಗೆ ಹೋಗಬಾರ್ದು. ಏನ್ ಮಾಡೋದು ಇವಾಗ? ಹಲೋ ನೀಲಿ, ಒಂದು ನಿಮಿಷ ಇಲ್ಲಿಗೆ ಬೇಕಾ ಬರ್ತೀಯಾ? ಹಾಂ ಶಿವಾನಿ, ಬಂದೆ. ಶಿವಾನಿ, ಏನಾಯ್ತು? ಅಲ್ಲಿ ನೋಡಿ, ಈ ಇಡಿಯಟ್ ನನ್ನನ್ನು ಫಾಲೋ ಮಾಡ್ಕೊಂಡು ಇಲ್ಲಿಗೂ ಬಂದಿದ್ದಾನೆ. ನಾನು ತ್ರಿಶೂಲ್ನ ಬರೋಕೆ ಹೇಳಿದ ಜಾಗಕ್ಕೆ ಇವನು ಬಂದು ನಿಂತಿದ್ದಾನೆ. ಏನಾದರೂ ಮಾಡಿ ಮೊದಲು ಇವನನ್ನ ಇಲ್ಲಿಂದ ಕರ್ಕೊಂಡು ಹೋಗಿ. ಎಲ್ಲಪ್ಪ ಈ ಅಪರಿಚಿರತೆ ನನ್ನ ಮೀಟ್ ಮಾಡ್ತೀನಿ ಅಂದ್ಬಿಟ್ಟು ಕಾಗೆ ಹರಿಸಿದಳ, ನನ್ನ ಪೆಂಗ ಮಾಡ್ತಿರ್ಬೇಕು. ಅದೇ ನೀವೇನಿಲ್ಲಿ? ಏನ್ ಆಶ್ಚರ್ಯ? ನಮಗೂ ಅದೇ ಆಗ್ತಾ ಇದೆ. ಎಲ್ಲಿ ನಮ್ಮ ಮೇಡಮ್ ಬಂದಿದ್ದಾರಾ? ಬಂದಿದ್ದಾರೆ. ಹೌದಾ? ಎಲ್ಲಿದ್ದಾರೆ ಅವರು? ಅಲ್ಲೇ ಇದ್ದಾರೆ, ನಿಮ್ಮನ್ನ ಕರ್ಕೊಂಬರಕ್ ಹೇಳಿದ್ರು. ಬನ್ನಿ. ನಮ್ಮ ಮೇಡಮ್ಮು ನನ್ನ ಕರ್ಕೊಂಬರಕ್ಕೆ ಹೇಳಿದ್ರಾ? ಏನು ಸರ್ ನೀವು ಸಕ್ಕರೆ ಕೇಳಿದ್ರೆ ಪಾಯಸನೇ ತೆಗೆದು ಬಾಯಿಗೆ ಹಾಕ್ತೀರಾ? ಅಯ್ಯೋ ಸರಿ ಬನ್ನಿ, ಬೇಗ ಹೋಗೋಣ. ಆಮೇಲೆ ನಮ್ಮ ಮೇಡಮ್ಮು ನನ್ನ ಮೇಲೆ ಕೋಪ ಮಾಡಿಕೊಂಡು ಅವ್ರ ನಿರ್ಧಾರನ ಚೇಂಜ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಅಲ್ಲಿದ್ರೆ ಒಳ್ಳೇದು. ಎಲ್ಲಿ ಮೇಡಮ್ ಕಾಣಿಸ್ತಲ್ಲ? ಮೇಡಮ್ ಮೇಡಮ್ ಮೇಡಮ್
ರೀ ಎಲ್ರಿ ನಮ್ಮ ಮೇಡಮ್ಮು? ಒಂದು ನಿಮಿಷ ರೀ, ಕರ್ಕೊಂಬರ್ತೀವಿ. ಕರ್ಕೊಂಬನ್ನಿ ಬೇಗ. ನಿಲ್ಸಿ. ಏನ್ ಮಾಡ್ತಾ ಇದ್ದೀರಾ? ಹಾ, ಡು ಯು ಇವನ್ ನೋ ಹೂ ಐ ಆಮ್? ನನ್ ಜೊತೆ ಈ ರೀತಿ ಬಿಹೇವ್ ಮಾಡ್ತಾ ಇದ್ದೀರಲ್ಲ. ವೇಟ್ ಟಿಲ್ ಐ ಕಾಲ್ ದಿ ಪೊಲೀಸ್. ಪೊಲೀಸ್! ಎಲ್ಲಿ ಹೋದ ತ್ರಿಶೂಲ್? ಒಂದು ವೇಳೆ ನಾನು ಕಾಣ್ತಿಲ್ಲ ಅಂದ್ಕೊಂಡು ವಾಪಸ್ ಹೊರಟೋದ್ನ? ಛೇ, ಯಾಕೆ ಹೀಗಾಗ್ತಿದೆ ನನಗೆ? ತ್ರಿಶೂಲ್, ತ್ರಿಶೂಲ್. ಏನು? ಲೈ, ನಾನು ನಿನ್ನನ್ನು ಕರೀಲಿಲ್ಲ ಕಣೆ, ತ್ರಿಶೂಲ್ನ ಕರೆದಿದ್ದು. ತ್ರಿಶೂಲ? ಯಾರವನು? ಲೈ, ನಮ್ಮ ಮಗ ಕಣೆ ಅವನು. ಓ ಹೌದಾ, ನನಗೆ ಗೊತ್ತೇ ಇರಲಿಲ್ಲ. ಜ್ಞಾಪಿಸಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ. ಹುಚ್ಕಿ ಚಿಡಿತೇನೆ ನಿನಗೆ, ಏನೇನೋ ಮಾತಾಡ್ತಾ ಇದೆಯಲ್ಲ. ಇನ್ನೇನ್ರಿ ಮಾಡ್ತಾರೆ? ಇತ್ತೀಚೆಗೆ ಅವನು ಮನೇಲೇ ಇರ್ತಾ ಇಲ್ಲ. ಯಾವಾಗ ಬರ್ತಾನೆ ಯಾವಾಗ ಹೋಗ್ತಾನೆ ಒಂದು ಗೊತ್ತಾಗ್ತಿಲ್ಲ. ಹಗಲಿಲ್ಲ ರಾತ್ರಿ ಇಲ್ಲ. ಅದ್ ಏನ್ ಮಾಡ್ತಾ ಇದ್ದಾನೋ ಏನೋ. ಓ, ಈಗ ಜ್ಞಾಪಕ ಬಂತು. ಯಜಮಾನ್ರು ಕಳಿಸಿದಾರೆ ಕಣೆ ಅವನ್ನ. ಏನ್ರಿ ನೀವು ಮಾತಿಗೆ ಮುಂಚೆ ಯಜಮಾನ್ರು ಹೇಳಿದ್ರು ಅಂತ ಹೇಳ್ತೀರಲ್ಲ? ಅವ್ರ ಯಜಮಾನ್ರು ಆಗ್ಬಿಟ್ರೆ ದಿನದ 24 ಗಂಟೆನೂ ನನ್ನ ಮಗ ಅವ್ರ ಸೇವೆ ಮಾಡಬೇಕು ಅಂತ ಬರ್ದು ಕೊಟ್ಬಿಡ್ತೀವ ನಾವು. ಏನು ಸುಮ್ಮನೆ ವಟ ಅಂತ್ಯ? ಯಜಮಾನ್ರು ಯಾವುದೋ ಹೊಸ ಪ್ರಾಪರ್ಟಿ ತಗೋಬೇಕು ಅಂತಿದ್ದಾರೆ, ಅದ್ರ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಂಡು ಮಾತು ಕಳಿಸಿದ್ದಾರೆ. ಪರ್ಸನ್ ಸುಮ್ಮನೆ ಇರು. ರೀ ನಿಂತ್ಕೊಳ್ರಿ, ಯಾಕ್ರಿ ಎಲ್ಲದಕ್ಕೂ ಅವನ್ನೇ ಕಳಿಸ್ತಾರೆ? ನೀವಿದ್ದೀರಲ್ಲ, ನಿಮ್ಮ ಯಜಮಾನ್ರು ಬಲಗೈ ಬಂಟ, ನಿಮ್ಮನ್ನೇ ಕಳಿಸೋದು ಯಾಕೆ? ಆ ಕೆಲಸ ನಿಮ್ಮ ಕೈಯಲ್ಲಿ ಆಗಲ್ವಾ? ರಾತ್ರಿ ಹೊತ್ತಲ್ಲಿ ನನ್ನ ಮಗನೊಬ್ಬನ್ನೇ ಕಳಿಸ್ತಾರೆ. ಮೊನ್ನೆ ರಾತ್ರಿ ಅದೆಲ್ಲೋ ಹೋಗಿ ಬಿದ್ದು ಮೈ ಕೈ ಎಲ್ಲ ತರ್ಚ್ಕೊಂಡ್ ಬಂದಿದ್ದ. ಅದೆಲ್ಲ ನಿಮಗೆಲ್ಲ ಅರ್ಥ ಆಗುತ್ತೆ. ಅಮ್ಮ ಚಾಮುಂಡೇಶ್ವರಿ, ಟೆನ್ಷನ್ ಆಗಬೇಡ. ಈಗಲೇ ಕಾಲ್ ಮಾಡಿ ನಿನ್ನ ಮಗರ ಎಲ್ಲಿದ್ದಾನೆ ಅಂತ ಕೇಳ್ತೀನಿ. ಈ ಕಣ್ಣೋರ್ಸೋ ಡ್ರಾಮಾ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತೀರಾ. ಸುಮ್ಮನೆ ಇರೇ. ಅಯ್ಯೋ, ಮನೆಯಿಂದ ಫೋನ್ ಬರ್ತದೆ. ಹೇಳಪ್ಪ. ಎಲ್ಲಿದ್ಯೋ? ಹಲೋ, ಇಲ್ಲೇಪ್ಪ, ಯಜಮಾನ್ರು ಹೇಳಿದ ಜಾಗದಲ್ಲಿದ್ದೀನಿ. ಕೇಳಿಸ್ತಾ ಇಲ್ಲ ಕಣೋ. ನಿಧಾನ ಹೇಳು. ಯಾಕಪ್ಪ, ಏನಾಯ್ತು? ಒಳ್ಳೆ ಕೆಲಸ ಮಾಡಿದೆ, ಹುಷಾರು. ಲೋ, ಎಷ್ಟೊತ್ತೋ? ಇಷ್ಟೊತ್ತಾದ್ರೆ ಹೆಂಗೋ? ನಿನಗೇನು ಹೇಳೋರು ಕೇಳೋರು ಯಾರು ಇಲ್ವಾ? ಮಗ ಇಷ್ಟೊತ್ತಾದ್ರೂ ಮನೆಗೆ ಬರಲಿಲ್ಲ ಅಂತ ನಿಮ್ಮ ಅಮ್ಮ ಊಟ ತಿಂಡಿ ಬಿಟ್ಟು ಕಾಯ್ತಾ ಇದ್ದಾಳೆ. ಎಲ್ಲ ಹೋಗಿದ್ಯಾ ನೀನು? ಯಾವಾಗಲೂ ಕೆಲಸ ಅಂತಿದ್ರೆ ಕಷ್ಟ ಆಗುತ್ತೆ. ಸ್ವಲ್ಪ ಮನೆ ಕಡೆನೂ ಸ್ವಲ್ಪ ಗಮನ ಕೊಡು. ಆಯ್ತಪ್ಪ, ಬೇಗ ಬಂದ್ಬಿಡ್ತೀನಿ. ಅಮ್ಮನಿಗೆ ಏನು ಯೋಚನೆ ಮಾಡಬೇಡ ಅಂತ ಹೇಳ್ಬಿಡು. ಏನೋ ನಿಮ್ಮ ಅಮ್ಮರ ಬಗ್ಗೆ ಕೇಳ್ದ? ಇಲ್ಲೇ ಪಕ್ಕದಲ್ಲಿದ್ದಾಳೆ ಕಣ. ಆಯ್ತಪ್ಪ. ಸರಿ, ನಿಮ್ಮ ಅಮ್ಮ ಕಾಯ್ತಾ ಇದ್ದಾಳೆ, ಬಾ. ಲೇಲೇ ಮಧು, ನೋಡ್ದ ನಿನ್ನ ಮಗನ? ಫೋನ್ ಮಾಡಿದ್ರೆ ನನ್ನ ಬಗ್ಗೆ ಕೇಳಲ್ಲ ಕಣೆ ಅವನು, ನಿನ್ನ ಬಗ್ಗೆನೇ ವಿಚಾರಿಸ್ತಾನೆ. ನನ್ನ ಮಗ ನನ್ನ ಬಗ್ಗೆ ಕೇಳ್ತಾನಾ? ನಾನು ನಿಮ್ಮ ಪಕ್ಕದಲ್ಲಿ ನಿಂತಿದ್ದೀನಿ ಅಂತ ಅವನು ನೀವು ಸಿಗ್ನಲ್ ಕೊಡ್ತಿದ್ದೀರಾ ಅಷ್ಟೇ. ಯಜಮಾನ್ರೇನೋ ಫೋನ್ ಮಾಡಕ್ಕೆ ಹೇಳಿದ್ರು, ಕೆಲಸ ಇದೆ, ಬಂದೇ. ನೀವು ಯಾವತ್ತೂ ಬದಲಾಗಲ್ಲ. ಇದೇನಿದು? ಇವತ್ತು ಸಿಗ್ತೀನಿ ಅಂದವ್ರು ಯಾರೂ ಸಿಗ್ತಾ ಇಲ್ಲ, ಬರ್ತೀನಿ ಅಂದವರು ಯಾರೂ ಬರ್ತಾ ಇಲ್ಲ. ಇವ್ರು ಬೇರೆ ಕರ್ಕೊಂಬರ್ತೀನಿ ಅಂತ ಹೋದವರು ಪತ್ತೆ ಇಲ್ಲ. ಒಂದು ಕರೆ ಮಾಡಿ ಅಯ್ಯೋ, ಬ್ಯಾಟ್ರಿ ಬೇರೆ ಡೆಡ್ಡು. ಇವತ್ತು ನಮ್ಮ ಟೈಮೇ ಚೆನ್ನಾಗಿಲ್ಲ. ಈ ಮೇಡಮ್ಮೂ ಇಲ್ಲ, ಆ ಮೇಡಮ್ಮೂ ಇಲ್ಲ. ಸುಮ್ಮನೆ ಟೈಮ್ ವೇಸ್ಟ್. ಮನೆಗೆ ಹೋಗೋದು ಒಳ್ಳೇದು.
ಇಲ್ಲ, ಫೋನ್ ಸಿಗ್ತಾ ಇಲ್ಲ, ಸ್ವಿಚ್ ಆಫ್ ಆಗೋಗಿದೆ. ನಾನು ಅವನ್ನ ಹೇಗೆ ನೋಡೋದು? ಛೇ, ಆ ಹಾವಾಡ್ಸೋನು ಅಷ್ಟೊತ್ತಿಂದ ಪುಂಗಿ ಓದ್ತಾ ಇದ್ರು ಆ ಹುಡುಗಿ ಸ್ವಲ್ಪನೂ ಅಲ್ಲಾಡ್ತಾ ಇಲ್ಲ. ಇದಕ್ಕೇನು ಹೇಳ್ತೀರಾ ಯಜಮಾನ್ರೆ? ಹೇಳಕ್ಕೇನಿದೆ ನಂದೀಶ? ಕ್ಲಾರಿಟಿ ಸಿಕ್ತು ಅಂತೀರಾ, ಆದರೂ ಇಷ್ಟೊಂದು ಗಾಢವಾಗಿ ಯೋಚನೆ ಮಾಡ್ತಾ ಇರೋದು ನೋಡಿದ್ರೆ ಆ ಹುಡುಗಿ ಬಗ್ಗೆನೇ ಅನಿಸುತ್ತೆ. ಹೌದು, ಯಜಮಾನ್ರೆ, ಆ ಹುಡುಗಿ ಹಾವಲ್ಲ ಅಂತ ಗೊತ್ತಾಯ್ತಲ್ಲ. ಮಲ್ಟಿ ಮಿಲಿಯರ್ನ ಒಬ್ಬಳೇ ಮಗಳು. ನಮ್ಮ ಬಿಸ್ನೆಸ್ ಇಂಟರ್ನ್ಯಾಷನಲ್ ಲೆವೆಲ್ಗೆ ಫ್ಲೈ ಆಗಬೇಕು ಅಂದರೆ ನಾವು ಅವಳ ರಿಲೇಷನ್ಶಿಪ್ ಬೆಳೆಸ್ಬೇಕು, ಅವಳಿಗೆ ಹತ್ತಿರ ಆಗಬೇಕು. ಹಾಲಾಗೇ ಇದ್ದರೆ ಕಾಫಿ ಮಾಡಬೇಕು, ಒಡೆದು ಚೂರಾಗೋದ್ರೆ ಪನ್ನೀರ್ ಮಾಡಬೇಕು. ರಿಸೋರ್ಸಸ್ ಹೇಗೆ ಇದ್ದರೂ ಅದನ್ನು ಕರೆಕ್ಟಾಗಿ ಬಳಸ್ಕೊಳ್ಳೋನೆ ನಿಜವಾದ ಬಿಸ್ನೆಸ್ ಮ್ಯಾನ್. ಇನ್ನೊಂದು ವರ್ಷದಲ್ಲಿ ನಾಗಮಣಿಯಿಂದ ನಮ್ಮ ಪೊಸಿಷನ್ನೇ ಚೇಂಜ್ ಆಗುತ್ತೆ. ನಾವು ಇಂಟರ್ನ್ಯಾಷನಲ್ ಆಗ್ತೀವಿ ಅಂದ್ಕೊಳ್ಳೋದಕ್ಕಿಂತ ಈಗಲೇ ಫೌಂಡೇಶನ್ ಹಾಕೋದು ಒಳ್ಳೆಯದು. ಶಿವಾನಿ ಭಟ್ನಾಗರ್ ನನ್ನ ಪಾರ್ಟ್ನರ್ ಆಗಬೇಕು. ನನ್ನ ಬಿಸ್ನೆಸ್ನ ಅವಳ ಮೂಲಕ ಫಾರಿನ್ವರೆಗೂ ತೊಗೊಂಡು ಹೋಗ್ಬೇಕು. ಆದರೂ ಅದು ಅಷ್ಟು ಸುಲಭವಾಗಿ ಆಗುತ್ತೆ ಅಂತ ಹೇಳ್ತೀರಾ ಯಜಮಾನ್ರೆ? ಪ್ರಯತ್ನನೇ ಮಾಡದೆ ಪ್ರಶ್ನೆ ಕೇಳೋ ನಿನ್ನ ಕೆಟ್ಟ ಅಭ್ಯಾಸನ ಯಾವತ್ತು ಬಿಡ್ತೀಯ ನಂದೀಶ? ನಮ್ಮ ತಲೆಯಲ್ಲಿರೋ ಕನಸನ್ನು ಇನ್ನೊಬ್ಬರು ತಲೆ ಹೊಡೆದಾದ್ರೂ ನನಸು ಮಾಡ್ಕೋಬೇಕು. ಹಾಗಾದರೆ ನಿಮ್ಮ ಮುಂದಿನ ಹೆಜ್ಜೆ? ಕೆಟ್ಟ ಕೆಲಸ ಮಾಡೋದಕ್ಕೂ ದೇವರ ಆಶೀರ್ವಾದ ಬೇಕು ನಂದೀಶ. ಮನೇಲಿ ಒಂದು ಪೂಜೆ ಆಗೋಗ್ಲಿ. ನಿಜಾನ ನೀನು ಹೇಳ್ತಾ ಇರೋದು ಶಿವಾನಿ? ಹೌದು ನೀಲಿ, ಒಬ್ಬರಲ್ಲ 5 ಜನ ಹಾವಾಡಿಗರು ನನ್ನ ಸುತ್ತ ನಿಂತ್ಕೊಂಡು ಪುಂಗಿ ಊದ್ತಾ ಇದ್ರು. ಆದ್ರೂ ನೀನು ಹಾವಾಗ್ಲಿಲ್ವಾ? ಇಲ್ಲ, ನಾನು ಎಷ್ಟು ಹೆದರೋಗಿದ್ದೆ ಅಂದರೆ ಈಗ ಹಾವಾಗ್ತೀನಿ, ಆಗ ಹಾವಾಗ್ತೀನಿ, ಏನು ಮಾಡಲಿ? ನನ್ನ ತ್ರಿಶೂಲ್ ಬೇರೆ ಇಲ್ಲಿಗೆ ಬಂದಿದ್ದಾನೆ. ಅವನೇನಾದರೂ ನನ್ನನ್ನು ನೋಡಿದ್ರೆ ಏನು ಮಾಡಲಿ ಅಂತ ಒಂದೇ ಸಮನೆ ಸಂಕಟ ಪಡ್ತಾ ಇದ್ದೆ. ಆದ್ರೂ ನೀನು ಭಯ ಪಡ್ತಾರ ಹಾವಾಗ್ಲಿಲ್ಲ? ಹೌದು ಶೂರ, ನಾವು ಆ ನಿನ್ ಪಾಗಲ್ ಪ್ರೇಮಿನ ಕರ್ಕೊಂಡು ಅಲ್ಲಿಂದ ದೂರ ಹೋಗ್ತಾ ಇದ್ವಿ. ಅಷ್ಟರಲ್ಲಿ ಪುಂಗಿ ಶಬ್ದ ಕೇಳೋದಕ್ಕೆ ಶುರು ಆಯ್ತು. ಅದನ್ನ ಕೇಳಿ ನಮ್ಮ ಮೂವರೆಗೂ ತಲೆ ತಿರ್ಗೋ ಹಾಗಾಯ್ತು. ನಾವು ಈಗಲೇ ಬಂದ್ವಿ ಅಂತ ಅವನನ್ನ ಅಲ್ಲೇ ಬಿಟ್ಟು 3 ಜನ ಓಡ್ ಹೋದ್ವಿ.
ನಾವು ಹೋಗಿ ಮರದ ಹಿಂದೆ ಬಚ್ಚಿಟ್ಕೊಳ್ಬೇಕು ಅನ್ನೋಷ್ಟರಲ್ಲಿ ಹಾವಾಗ್ಬಿಟ್ವಿ. ಮತ್ತೆ ನಾನು ಯಾಕೆ ಹಾವಾಗ್ಲಿಲ್ಲ? ಇದೆಲ್ಲ ಒಂಥರ ವಿಚಿತ್ರ ಅನ್ಸ್ತಾ ಅಲ್ವಾ? ಶಿವಾನಿ, ನೀನು ಹೇಳ್ತಿರೋದನ್ನ ಕೇಳ್ತಾ ಇದ್ರೆ ನಮಗೆ ನಂಬೋದಕ್ಕೆ ಆಗ್ತಾ ಇಲ್ಲ. ಶಿವಾನಿ, ನಾಗಮಾತ, ನಾನೇ. ಏನು ಕಾರಣ ನಾಗಮಾತ? ಗುರು ಪೌರ್ಣಿಮೆಯಂದು ನಾಗಪುಷ್ಪದಿಂದ ಶಿವಲಿಂಗಕ್ಕೆ ಪೂಜೆ ಮಾಡಿದೆಯಲ್ಲ, ಅದರ ಪರಿಣಾಮವೇ ಇದು. ಹೌದೇ? ಹಾಗಾದರೆ ಇನ್ನೆಂದಿಗೂ ಪುಂಗಿಯನಾದಕ್ಕೆ ನಾನು ಸರ್ಪವಾಗುವುದಿಲ್ಲವೇ? ಇಲ್ಲ ಶಿವಾನಿ, ಆ ಶಕ್ತಿಗೂ ಒಂದು ಕಾಲವಿದೆ. 1 ಸಂವತ್ಸರದವರೆಗೂ ಇರುವುದೇ ನಾಗಮಾತ? ಇಲ್ಲ. 1 ಮಾಸ? ಇಲ್ಲ, 1 ಪಕ್ಷ ಕಳೆಯುವವರೆಗೆ ಮಾತ್ರ. ಶಿವಾನಿಗೆ ಪುಂಗಿಯ ನಾದಕ್ಕೆ ಹಾವಾಗದ ಶಕ್ತಿ ಇರುತ್ತದೆ. ಅಂದರೆ ಮೊನ್ನೆ ಕಳೆದ ಹುಣ್ಣಿಮೆಯಿಂದ ಮುಂಬರುವ ಅಮಾವಾಸ್ಯೆ ತನಕ ಮಾತ್ರ. ಹೇಗೋ ನಾಗಮಾತ, ನಿಮ್ಮಿಂದ ನನಗೆ ಇಂಥದ್ದೊಂದು ಶಕ್ತಿ ಬಂದಿದೆ. ನೀವು ಆ ನಾಗಪುಷ್ಪದ ಪೂಜೆಯ ಬಗ್ಗೆ ಹೇಳದಿದ್ದರೆ ಇದೆಲ್ಲ ಸಾಧ್ಯವೇ ಆಗುತ್ತಿರಲಿಲ್ಲ. ಏನೇ ಆಗಲಿ ಶಿವಾನಿ, ಮುಂದೆಯೂ ಇಂತಹ ಪ್ರಯತ್ನಗಳು ಬೇರೆಯವರಿಂದ ಆಗಬಹುದು. ನಿನ್ನ ಎಚ್ಚರಿಕೆಯಲ್ಲಿ ನೀನಿರು. ಅಗತ್ಯವಾಗಿ ನಾಗಮಾತ. ಆದಷ್ಟು ಶೀಘ್ರ ನನ್ನ ಮಗ ಆದಿಶೇಷನ ಭೇಟಿ ನಿನಗಾಗಲಿ ಮಗಳೇ. ಧನ್ಯವಾದಗಳು. ಎಲ್ಲರಿಗೂ ಶುಭವಾಗಲಿ. ದಿಗ್ವಿಜಯ್, ಯಾಕಪ್ಪ ಎಲ್ರನ್ನೂ ಕರೆಸ್ದೆ? ಮನೆಯವ್ರಿಗೆಲ್ಲ ಒಂದು ವಿಷಯ ಹೇಳಬೇಕಾಯಿತು, ಅದಕ್ಕೆ ಬಾ ಅಂದೆ. ಅಂದರೆ ಏನಾದರೂ ಶುಭ ಸಮಾಚಾರ ಹೇಳ್ತೀಯಾ? ಶುಭ ಸಮಾಚಾರನೇ. ತ್ರಿವಿಕ್ರಮ್ ಹೆಸರಲ್ಲಿ ನಮ್ಮ ಮನೇಲಿ ಒಂದು ಪೂಜೆ ನಡೆಯುತ್ತೆ. ಕುಂಡ್ಲಿ ನೋಡಿ ಸ್ವಾಮಿಗಳು ಪೂಜೆ ಮಾಡಿಸ್ಬೇಕು ಅಂತ ಹೇಳಿದಾಗ ನೀವೇನು ಮಾತಾಡಲಿಲ್ವಲ್ಲ? ನಾನು ನಿಮ್ಮ ಮುಂದೆ ಮಾತಾಡಲಿಲ್ಲ, ಸ್ವಾಮೀಜಿಯವ್ರ ಹತ್ರ ಮಾತಾಡಿದೆ. ಪೂಜೆಗೆ ಒಂದು ಒಳ್ಳೆ ಮುಹೂರ್ತ ಕೊಡಿ ಅಂತ ಕೇಳಿದೆ. ಇವತ್ತೇ ಒಳ್ಳೆ ಮುಹೂರ್ತ ಇದೆ ಅಂದರು. ಅದಕ್ಕೆ ದಿಢೀರಂತ ಎಲ್ಲ ಅರೇಂಜ್ ಮಾಡ್ತಾ ಇದ್ದೀನಿ. ಅರೇಂಜ್ಮೆಂಟ್ಸ್ ಎಲ್ಲ ಅಲ್ಟಿಮೇಟ್ ಆಗಿರಬೇಕು. ಯಾಕೆಂದರೆ ಪೂಜೆಗೆ ಒಬ್ಬ ಸ್ಪೆಷಲ್ ಗೆಸ್ಟ್ ಬರ್ತಾ ಇದ್ದಾರೆ.